ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಸಿಂಪ್ಲಿಫಿಕೇಶನ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶನ್ ನೋಡೋಣ. ಕ್ವೆಶನ್ ಈ ರೀತಿ ಇದೆ: ದ ಪ್ರೈಸ್ ಆಫ್ 10 chairs is equal to that of 4 tables. The price of 15 chairs and 2 tables together is rupees 4,000. The total price of 12 chairs and 3 tables is. ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ಕೊಬೇಕು ಅಂದ್ರೆ, ಈ ಕಾಸ್ಟ್ ಅಥವಾ ಪ್ರೈಸ್ ಆಫ್ ಚೇರ್ಸ್ ನ ಎಕ್ಸ್ ಅಂತ ತಗೋಬೇಕು. ಸೊ ಪ್ರೈಸ್ ಆಫ್ ಚೇರ್ ಏನಾಗತ್ತೆ, ಎಕ್ಸ್ ಆಗತ್ತೆ. ಪ್ರೈಸ್ ಆಫ್ ಟೇಬಲ್ಸ್ ನ ವೈ ಅಂತ ತಗೊಳ್ಳೋಣ. ಸೊ ಫಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾರೆ, 10 ಚೇರ್ಸ್ ಅಂದ್ರೆ 10x is equal to 4 tables, 4y ಅಂತ ತಗೋಣ. ಸೊ ಇವಾಗ ನಾವು y ನ 10x ಇದರಲ್ಲಿ ಡಿರೈವ್ ಮಾಡ್ಕೋಣ. ಸೊ ಈ ಈಕ್ವೇಶನ್ ನಮ್ದು ಫಸ್ಟ್ ಈಕ್ವೇಶನ್ ಆಗತ್ತೆ. y is equal to 10 by 4x. ಸೊ 2 ಟೇಬಲ್ಸ್ ಅಲ್ಲಿ ಇದು ಹೋಗುತ್ತೆ. 2 2s are 4, 2 5s are 10. ಸೊ 5 by 2x. ಸೊ ಇಲ್ಲಿ y equals to 5 by 2x ಅಂತ ಬಂತು. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಇಲ್ಲಿ ದ ಪ್ರೈಸ್ ಆಫ್ 15 chairs and 2 tables together is rupees 4,000. ಸೊ 15 chairs ಅಂದ್ರೆ 15x plus 2 tables 2y is equal to 4,000 ಅಂತ ಹೇಳ್ತಾರೆ. ಈ y ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು, 5 by 2x ಅಂತ ಗೊತ್ತು. ಸೊ ಅದನ್ನ ರೀಪ್ಲೇಸ್ ಮಾಡ್ತಾ ಇದೀನಿ. ಪ್ಲಸ್ 2 into 5 by 2x is equal to 4,000. ಇಲ್ಲಿ ಇದೆರಡು 2 ಹೋಗುತ್ತೆ. ಸೊ 15x plus 5x ಏನಾಗುತ್ತೆ, 20x is equal to 4,000. x is equal to 4,000 by 20. 2 ones are 200. ಸೊ x ವ್ಯಾಲ್ಯೂ ಏನಾಗುತ್ತೆ, 200 ಆಗತ್ತೆ. ನಮ್ಗೆ ಇವಾಗ x ವ್ಯಾಲ್ಯೂ ಗೊತ್ತಾಯ್ತು. y ವ್ಯಾಲ್ಯೂ ಏನಾಗುತ್ತೆ, y is equal to 5 by 2x ಅಲ್ವಾ. ಸೊ x ವ್ಯಾಲ್ಯೂನ ನಾನು 200 ನ ರಿಪ್ಲೇಸ್ ಮಾಡ್ತೀನಿ. ಸೊ 2 ones are 2, 200 is 200. ಸೊ 5 into 100 ಏನಾಗುತ್ತೆ, 500 ಆಗುತ್ತೆ. ಸೊ y ವ್ಯಾಲ್ಯೂ ನಮ್ಗೆ ಏನಾಯ್ತು, 500 ಆಯ್ತು. ಈಗ ನಮ್ಗೆ ಕ್ವೆಶನ್ ಏನಂತ ಕೇಳ್ತಾ ಇದ್ರು, ದ ಟೋಟಲ್ ಪ್ರೈಸ್ ಆಫ್ 12 ಚೇರ್ಸ್ ಅಂದ್ರೆ 12 ಚೇರ್ಸ್ ಎಷ್ಟು ವ್ಯಾಲ್ಯೂ, ಎಕ್ಸ್ದು 200 ಪ್ಲಸ್ 3 ಟೇಬಲ್ಸ್ಗೆ ಒಂದು ಟೇಬಲ್ಗೆ 500 rupees. ಸೊ ಇದೆರಡುದು ಟೋಟಲ್ ಎಷ್ಟು ಅಂತ ಕೇಳ್ತಾರೆ. ಸೊ 12 into 200 ಎಷ್ಟಾಗುತ್ತೆ, 2,400 ಪ್ಲಸ್ 3 into 500 is 1,500. ಇದೆರಡನ್ನೂ ಆಡ್ ಮಾಡಿದ್ರೆ ನಮ್ಗೆ ಬರೋ ರಿಸಲ್ಟ್ ಬಂದ್ಬಿಟ್ಟು 3,900. ಸೊ ನಮ್ಮ ಆನ್ಸರ್ ಏನು, ಟೋಟಲ್ ಪ್ರೈಸ್ ಆಫ್ 12 chairs and 3 tables is 3,900. ಡಿ is the ಕರೆಕ್ಟ್ ಆನ್ಸರ್. ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ವಿಡಿಯೋಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.